ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಭಾರತದ ಇಂಧನ ಪೂರೈಕೆಯ ಮೇಲೆ ಪರಿಣಾಮ ಬೀರಿದ್ದರೂ ದೇಶೀಯ ಇಂಧನದ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಅವರು ದೇಶಾದ್ಯಂತ 5 ಕೆಜಿ ಸಿಲಿಂಡರ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಲಾಗಿದೆ. ಸೀಮೆ ಎಣ್ಣೆ ಮತ್ತು ಕಲ್ಲಿದ್ದಲಿನಂತಹ ಪರ್ಯಾಯ ಇಂಧನ ಆಯ್ಕೆಗಳನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಅಡುಗೆ ಅನಿಲ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನು ತಡೆಯಲು ಹಲವು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ದೇಶಾದ್ಯಂತ 2100 ಕಡೆ ದಾಳಿ ನಡೆಸಿದ್ದು 237 ವಿತರಕರಿಗೆ ದಂಡ ವಿಧಿಸಲಾಗಿದೆ. ಜೊತೆಗೆ 58 ಎಲ್ಪಿಜಿ ವಿತರಕರನ್ನು ಅಮಾನತುಗೊಳಿಸಲಾಗಿದೆ ಎಂದು ತಿಳಿಸಿದರು. ದೇಶೀಯ ಪಿಎನ್ಜಿ ಮತ್ತು ಎಲ್ಪಿಜಿ ಗ್ರಾಹಕರಿಗೆ ಆದ್ಯತೆ ನೀಡಿ ಸರ್ಕಾರ 100% ಪೂರೈಕೆ ನಿರಂತರತೆಯನ್ನು ಖಚಿತಪಡಿಸಿದೆ. ಸಾರಿಗೆಗಾಗಿ ಸಿಎನ್ಜಿ ಪೂರೈಕೆಯನ್ನು ಸಹ ಸಂಪೂರ್ಣವಾಗಿ ನಿರ್ವಹಿಸಲಾಗಿದೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ. ಸಿಲಿಂಡರ್ ಬುಕಿಂಗ್ ನಗರ ಪ್ರದೇಶಗಳಲ್ಲಿ 25 ದಿನಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೆ ಮುಂದುವರಿಯಲಿದೆ ಎಂದರು. ಪೂರೈಕೆ ಒತ್ತಡಗಳನ್ನು ನಿರ್ವಹಿಸಲು ವಾಣಿಜ್ಯ ಎಲ್ಪಿಜಿ ಸರಬರಾಜನ್ನು 70% ಪುನಃ ಸ್ಥಾಪಿಸಲಾಗಿದೆ. ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಆದ್ಯತೆ ನೀಡಲಾಗಿದೆ. ಔಷಧಗಳು, ಉಕ್ಕು, ಆಟೋಮೊಬೈಲ್, ಕೃಷಿಯಂತಹ ಪ್ರಮುಖ ವಲಯಗಳಿಗೂ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಮಾರ್ಚ್ 14ರಿಂದ ಸುಮಾರು 8,000 ಟನ್ ಆಟೋ ಎಲ್ಪಿಜಿ ಸೇರಿದಂತೆ ಸುಮಾರು 1.34 ಲಕ್ಷ ಟನ್ ವಾಣಿಜ್ಯ ಎಲ್ಪಿಜಿ ಮಾರಾಟವಾಗಿದೆ. ಫೆಬ್ರವರಿಯಲ್ಲಿ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಂದ ದೈನಂದಿನ ಆಟೋ ಎಲ್ಪಿಜಿ ಮಾರಾಟವು ಸುಮಾರು 117 ಟನ್ಗಳಷ್ಟಿತ್ತು. ಅದು ಈಗ ದಿನಕ್ಕೆ ಸುಮಾರು 282 ಟನ್ಗಳಿಗೆ ಏರಿದೆ ಎಂದು ಹೇಳಿದರು. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತ ಡಾ. ರಜನೀಶ್ ಜಾಗತಿಕ ಸವಾಲುಗಳ ಹೊರತಾಗಿಯೂ ಭಾರತದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಬಲವಾದ ಕಾರ್ಯಕ್ಷಮತೆ ಹೊಂದಿರುವುದಾಗಿ ಹೇಳಿದರು. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಉದ್ಯಮ ಪೋರ್ಟ್ನಲ್ಲಿ 20 ಲಕ್ಷಕ್ಕೂ ಹೆಚ್ಚು ಎಂಎಸ್ಎಂಇಗಳು ಹೊಸದಾಗಿ ನೋಂದಾಯಿಸಲ್ಪಟ್ಟವು. ಒಟ್ಟು ನೋಂದಾಯಿತ ಘಟಕಗಳು 8 ಕೋಟಿಗೂ ಹೆಚ್ಚಿವೆ. ಸಾಲ ಬೆಂಬಲವು ಪ್ರಬಲವಾಗಿದೆ. ಎಂಎಸ್ಎಂಇಗಳಿಗೆ ಬಾಕಿ ಇರುವ ಸಾಲ 36.7 ಲಕ್ಷ ಕೋಟಿ ರೂಪಾಯಿ ಮೀರಿದೆ ಎಂದು ಹೇಳಿದರು. ಮೇಲಾಧಾರ ರಹಿತ ಸಾಲ ಮಿತಿಯನ್ನು ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಇದು ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಕ್ರೆಡಿಟ್ ಗ್ಯಾರಂಟಿ ಬೆಂಬಲವೂ ಸಹ ದೃಢವಾಗಿಯೇ ಉಳಿದಿದೆ ಎಂದು ಹೇಳಿದರು. We look at the figures of March on a year-to-year basis. 12.5% increase has happened there. We share the inputs that we receive from the field formations with the counterpart ministries. And for example, in context of the polymers, the import duty has been now reduced from 7% to 0%. ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಖೇಶ್ ಮಂಗಲ್ ಕೊಲ್ಲಿ ಪ್ರದೇಶಗಳಲ್ಲಿರುವ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತರಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹಡಗುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಘಟನೆ ವರದಿಯಾಗಿಲ್ಲ ಎಂದು ಹೇಳಿದರು. ಹಡಗು ನಿಯಂತ್ರಣ ಕೊಠಡಿಯು ಕಳೆದ 24 ಗಂಟೆಗಳಲ್ಲಿ 157 ಕರೆಗಳು ಮತ್ತು 215 ಇಮೇಲ್ಗಳು ಸೇರಿದಂತೆ ಇಲ್ಲಿಯವರೆಗೆ 6,449 ಕರೆಗಳು ಮತ್ತು 13,343ಕ್ಕೂ ಹೆಚ್ಚು ಇಮೇಲ್ಗಳನ್ನು ಪಡೆದುಕೊಂಡಿವೆ. ಡಿಜಿ ಶಿಪ್ಪಿಂಗ್ ಮೂಲಕ ಸಚಿವಾಲಯವು ಕಳೆದ 24 ಗಂಟೆಗಳಲ್ಲಿ 75 ಸೇರಿದಂತೆ 2,337 ಭಾರತೀಯ ನಾವಿಕರನ್ನು ಸುರಕ್ಷಿತವಾಗಿ ವಾಪಸ್ ಕಳುಹಿಸಲು ಅನುಕೂಲ ಮಾಡಿಕೊಟ್ಟಿದೆ. ಭಾರತದ ಎಲ್ಲ ಬಂದರುಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. रिपैट्रिएशन फैसिलिटेट की है, जिसमें से 75 सीफेरर को पिछले 24 घंटे में वापस लाया गया है. भारत के सभी पोर्ट्स पर ऑपरेशन नॉर्मल है तथा किसी प्रकार के कंजेशन. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದು, ಉಭಯ ನಾಯಕರು ಭಾರತ ಮತ್ತು ಅಮೆರಿಕದ ನಡುವಿನ ಸಹಕಾರವನ್ನು ಪರಿಶೀಲಿಸಿದರು ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಬಗ್ಗೆಯೂ ಚರ್ಚಿಸಲಾಗಿದ್ದು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮತ್ತು ಸುರಕ್ಷಿತವಾಗಿಡುವ ಮಹತ್ವದ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಎಂದರು. Work with
ಸಚಿವ ಎಸ್ ಜೈಶಂಕರ್ ಅವರು ಇಸ್ರೇಲ್ ಮತ್ತು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಸುರಕ್ಷಿತ ಸಮುದ್ರ ಸಾಗಣೆ ಮತ್ತು ಸ್ಥಿರ ಇಂಧನ ಮಾರುಕಟ್ಟೆಗಳಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸುವುದಾಗಿ ಹೇಳಿದರು. External Affairs Minister visited UAE. That happened on Saturday and Sunday last, and the Minister of Petroleum visited Qatar. That happened last week. We have kept you informed of the discussions that have happened, sharing assessment of developments in the ongoing conflict, strengthening India's energy security were key to these visits. Thank you very much. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಯುಎಇ ಮೂಲಕ ಫೆಬ್ರವರಿ 28ರಿಂದ ಸುಮಾರು 9.84 ಲಕ್ಷ ಪ್ರಯಾಣಿಕರು ಭಾರತಕ್ಕೆ ಪ್ರಯಾಣಿಸಿದ್ದಾರೆ. ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಪರಿಸ್ಥಿತಿಗಳ ಆಧಾರದ ಮೇಲೆ ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ. ಸೌದಿ ಅರೇಬಿಯಾ ಮತ್ತು ಒಮಾನ್ನಿಂದಲೂ ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. ಭಾರತೀಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಚಿವಾಲಯದ ವಿಶೇಷ ನಿಯಂತ್ರಣ ಕೊಠಡಿ ಕಾರ್ಯನಿರ್ವಹಿಸುತ್ತಿದೆ. ಕುಟುಂಬಗಳೊಂದಿಗೆ ಸಂವಹನ ನಡೆಸಲು ಮತ್ತು ಅಗತ್ಯವಿರುವಲ್ಲಿ ಭಾರತಕ್ಕೆ ಮರಳಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸೇವೆಗಳು ಮುಂದುವರಿಯುತ್ತಿವೆ ಎಂದು ಹೇಳಿದರು. Saudi Arabia to India. Our embassy in Tehran has so far facilitated movement of 2,323 Indian nationals from Iran to Armenia and Azerbaijan for onward travel to India. These include 1,028 Indian students and 657 Indian fishermen. Israel airspace is partially open with restricted flight operations. We continue to facilitate travel of Indian nationals from Israel through Jordan and Egypt to India.